Hello students, welcome to Fail to Success Academy. ಈ ಶಾರ್ಟ್ ವಿಡಿಯೋನಲ್ಲಿ ಜಸ್ಟ್ ನಾವು ವರ್ಲ್ಡ್ ಮ್ಯಾಪ್ ಅನ್ನ ವ್ಯೂ ಮಾಡೋಣ, ಓವರ್ ವ್ಯೂ ಮಾಡೋಣ. ನೋಡಿ ವರ್ಲ್ಡ್ ಮ್ಯಾಪ್ನಲ್ಲಿ ಎಷ್ಟು ಕಾಂಟಿನೆಂಟ್ಸ್ ಇದಾವೆ? 7 ಇದಾವೆ ಟೋಟಲು. ಇದೇನು ನಾರ್ತ್ ಅಮೆರಿಕಾ, ಇದೆಲ್ಲ ನಾರ್ತ್ ಅಮೆರಿಕಲ್ಲಿ. ನಾರ್ತ್ ಅಮೆರಿಕಾ ಇದು ಅಲಾಸ್ಕಾ ರೇಂಜ್, ಇದು ಅಲಾಸ್ಕಾ US ನಲ್ಲಿ ಬರೋದು. ಇದು ಕನ್ನಡ. ಇಲ್ಲಿ ಬಫರ್ ಸಿ ಅಂತ ಇದೆ ನೋಡಿ, ನಾರ್ದನ್ ಪಾರ್ಟ್ ಆಫ್ ದಿ ನಾರ್ತ್ ಅಮೆರಿಕಾ. ಬೆಫಿನ್ ಬೇ ಅಂತಿದೆ, ಜಸ್ಟ್ ಓವರ್ ಯು. ಆಮೇಲೆ ಗಲ್ಫ್ ಆಫ್ ಅಲಸ್ಕಾ ಇದು ಹಡ್ಸನ್ ಬೇ, ಇದು ಭಾಳ ಇಂಪಾರ್ಟೆಂಟ್ ಬೇ ಇದು. ಲೆಬ್ರೆಡರ್ ಸಿ ಅಂತೇಳಿ ಇವೆಲ್ಲ ಬರುತ್ತೆ. ಡೀಟೇಲ್ಸ್ ಆಗಿ ನೋಡುವಾಗ ನೋಡೋಣ. ಫಸ್ಟ್ ಜಸ್ಟ್ ಓವರ್ ಯು ನೋಡೋಣ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇದು ಅಮೆರಿಕಾ. ಇದು ಮೆಕ್ಸಿಕೋ, ಇದು ಗಲ್ಫ್ ಆಫ್ ಮೆಕ್ಸಿಕೋ ಇದು. ಇಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಯಾವ್ದು ಬರುತ್ತೆ ಹೇಳಿ ನೋಡೋಣ. ಮೌಂಟ್ ಕಿನ್ಲೆ ಅಂತ ಬರುತ್ತೆ. ಆಮೇಲೆ ಡೆತ್ ವ್ಯಾಲಿ ಕೂಡ ಅಲ್ಲೇ ಬರುತ್ತೆ, ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ. ಇದನ್ನ ನಾರ್ತ್ ಅಮೆರಿಕಾದಲ್ಲಿ. ಡೀಟೇಲ್ಸ್ ಅನ್ನ ಆಮೇಲೆ ನೋಡೋಣ, ಜಸ್ಟ್ ಓವರ್ವ್ಯೂ ನೋಡಿ. ಇದು ಏನು ಗೊತ್ತಾ, ಗಲ್ಫ್ ಆಫ್ ಮೆಕ್ಸಿಕೋ ಇದೆಲ್ಲ, ಇದಕ್ಕೆ ಕೆರೆಬಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಇವೆಲ್ಲ ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾದ ಮಧ್ಯದಲ್ಲಿ ಏನಿದಾವಲ್ಲ, ಇದು ಕೆರೆಬಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಇದು ಕೆಳಗಿರೋದು ಸೌತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ. ಅಟ್ಕಾಮಾ ಡೆಸರ್ಟ್ ಬರುತ್ತೆ, ಓಕೆನಾ. ಇದು ಪೆರು, ಚಿಲಿ, ಬೊಲಿವಿಯಾ, ಬ್ರೆಜಿಲ್, ಇವೆಲ್ಲ ಒಂದೊಂದಾಗಿ ಡೀಟೇಲ್ಸ್ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ. ಜಸ್ಟ್ ಓವರ್ ನೋಡಿ ಏನೇನಿದೆ ಅಂತ. ಇಲ್ಲಿ ಆಮೇಲೆ ಇಲ್ಲಿ ಪೆನಾಮಾ ಕೆನಲ್ ಅದು ಬರುತ್ತೆ, ಮ್ಯಾನ್ ಮೇಡ್ ಕೆನಲ್ ಇದು, ಓಕೆನಾ. ಇದು ಕೆರೆಬಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಎಲ್ ಸಾಲ್ವಡಾರ್ ಇಲ್ಲಿದೆ ನೋಡಿ, ವೆನಿಜುಲಾ ಇಲ್ಲಿದೆ, ಆಮೇಲೆ ಡೊಮಿನಿಕಲ್ ರಿಪಬ್ಲಿಕ್ ಇದೆ, ಪ್ಯೂಟರಿಕಾ ಅಂತ ಇಲ್ಲಿದೆ ನೋಡಿ, ಹೈತಿ ಇಲ್ಲಿದೆ, ಕ್ಯೂಬಾದು ಬರುತ್ತೆ ಇದು ಹೈತಿ. ಇಕ್ವೇಟರ್ ಕೂಡ ಪಾಸ್ ಆಗುತ್ತೆ ಇಲ್ಲಿ. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮೆಕ್ಸಿಕೋ ಮೇಲೆ ಮತ್ತು ಇದ್ರ ಮೇಲೆ ಪಾಸ್ ಆಗುತ್ತೆ ನೋಡಿ. ಇದು ಇಕ್ವೇಟರ್ ಸೌತ್ ಅಮೆರಿಕಾ ಮೇಲೆ ಪಾಸ್ ಆಗುತ್ತೆ. ಇದು ನಾರ್ತ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾದಲ್ಲಿ ನೋಡಿ ಫಾಕ್ಲ್ಯಾಂಡ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಜಸ್ಟ್ ನೋಡಿ, ಇದು UK ಬಿಲಾಂಗ್ಸ್ ಆಗುತ್ತೆ. ಇದು ಫಾಕ್ಲ್ಯಾಂಡ್ ಐಲ್ಯಾಂಡ್ ಇಲ್ಲಿ ಸೌತ್ ಅಮೆರಿಕಾ, ಅರ್ಜೆಂಟೀನಾ ಪಕ್ಕಕ್ಕೆ ಬರುತ್ತೆ. ಇದು ಉರುಗ್ವೇಪ. ಅಂಡ್ ಇದು ಈಸ್ಟರ್ನ್ ಚೀಲಿ ಐಲ್ಯಾಂಡ್, ಇದು ಚೀಲಿಗೆ ಸಂಬಂಧವಿರುತ್ತೆ. ಇದು ಫ್ರೆಂಚ್ ಪಾಲಿನೇಷಿಯಾ, ಹವೇನ್ ಐಲ್ಯಾಂಡ್ಸ್ ಇಲ್ಲಿ ಬರುತ್ತೆ ನೋಡಿ. ಇದು ನಾರ್ತ್ ಅಂಡ್ ಸೌತ್ ಅಮೆರಿಕಾ. ಜಸ್ಟ್ ನಾರ್ತ್ ಮತ್ತು ಸೌತ್ ಅಮೆರಿಕಾದಲ್ಲಿ ಇದು ಅಟ್ಲಾಂಟಿಕ್ ನೋಡಿ. ಅಟ್ಲಾಂಟಿಕ್ S ಶೇಪ್ ನಲ್ಲಿ ಇದೆ, ಇದಲ್ವಾ ಈ ತರ S ಶೇಪ್ ನಲ್ಲಿ ನೋಡಿ. ನಾರ್ತ್ ಅಟ್ಲಾಂಟಿಕ್ ಓಷನ್ ಮತ್ತು ಸೌತ್ ಅಟ್ಲಾಂಟಿಕ್ ಓಷನ್. ಇದು ನಾರ್ತ್ ಸ್ಪೆಸಿಫಿಕ್ ಓಷನ್ ಇಲ್ಲಿ ಬರುತ್ತೆ. ಇಲ್ಲಿ ಸ್ಪೆಸಿಫಿಕ್ ಓಷನ್ ಇದಿಲ್ಲ, ಇಲ್ಲಿ ಬರುತ್ತೆ. ಇದು ಐಸ್ಲ್ಯಾಂಡ್ ಅಂತ ಕರಿತೇವೆ. ಗ್ರೀನ್ಲ್ಯಾಂಡ್ ಇದು ಡೆನ್ಮಾರ್ಕ್ ಬಿಲಾಂಗ್ ಆಗುತ್ತೆ. ಇದು ನಾರ್ತ್ ಸೌತ್ ಆಯ್ತು. ನೆಕ್ಸ್ಟ್ ಬರುತ್ತೆ ಇದು ಯುರೋಪಿಯನ್ ಕಂಟ್ರೀಸ್. ಚಿಕ್ಕದೇನು ಕಾಣಿಸ್ತದಲ್ಲ, ಇಲ್ಲ ಯುರೋಪಿಯನ್ ಕಂಟ್ರೀಸ್ ಅಂತ ಕರೀತಾರೆ ಇವೆಲ್ಲ. ಫಿನ್ಲ್ಯಾಂಡ್ ಇದೆ ನೋಡಿ, ಸ್ವೀಡನ್ ಇದೆ, ನಾರ್ವೆ ಇದೆ, ಡೆನ್ಮಾರ್ಕ್ ಇದೆ ನೋಡಿ, UK ಇದೆ ಇಲ್ಲಿ, ಐರ್ಲೆಂಡ್ ಇಲ್ಲಿದೆ. ಜಸ್ಟ್ ಓವರ್ ಇದು. ಇಲ್ಲೆಲ್ಲ ಇದೆ ಮೆಡಿಟೇರಿಯನ್ ಸಿ ಎಲ್ಲ ನೋಡಿ. ಮೆಡಿಟೇರಿಯನ್ ಸಿಗೆ ಏನು ಬಾರ್ಡರಿಂಗ್ ಕಂಟ್ರೀಸ್ ಏನಿರ್ತವೆ ಅವೆಲ್ಲ ಗ್ರೇಪ್ಸ್ ಮತ್ತು ವೈನಿಗೆ ಫೇಮಸ್. ಇವೆಲ್ಲ ಏನು ವೈನಿಗೆ ಫೇಮಸ್ ಇವು. ಈ ಮಿಡಲ್ ಈಸ್ಟ್ ಆಯಿಲಿಗೆ, ಓಕೆನಾ. ರಿಫೈನರಿ ಪ್ರಾಡಕ್ಟ್ಸ್, ಆಯಿಲ್ ರಿಫೈನರಿ ಪ್ರಾಡಕ್ಟ್ಸ್ ಏನಿರ್ತವೆ, ಇರಾನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇವೆಲ್ಲ ಆಯಿಲಿಗೆ ಫೇಮಸ್ಸು. ಇದು ಆಫ್ರಿಕಾ ನೋಡಿ, ಇದು ಆಫ್ರಿಕಾ, ಇದು ಸೌತ್ ಆಫ್ರಿಕಾದಲ್ಲಿ ಬರುತ್ತೆ. ಓಕೆ, ಗೊತ್ತಾಯ್ತಲ್ವ. ನೆಕ್ಸ್ಟ್ ನೋಡಿ ಬುರುಂಡಿ, ಸಿಚುಲೀಸ್ ಎಲ್ಲ ಬರುತ್ತೆ. ಇದು ಐಲ್ಯಾಂಡು ಇಲ್ಲಿ ಬರುತ್ತೆ ನೋಡಿ. ಮಡಗಾಸ್ಕರ್ ಇಲ್ಲಿದೆ, ಮ್ಯಾರಿಷಿಯಸ್ ಇಲ್ಲಿದೆ. ಆಮೇಲೆ ಇದು ಸುಡಾನ್ನು, ನೈಜೀರಿಯಾ, ಫೇಮಸ್ ಡೆಸರ್ಟ್ ಇದೆ. ಅವೆಲ್ಲ ಡೀಟೇಲ್ಸ್ ಆಗಿ ನೋಡೋಣ, ಜಸ್ಟ್ ಓವರ್ ವ್ಯೂ ಮಾಡೋಣ. ಇದಾಮೇಲೆ ಇದು ಯುರೋಪ್ ಇದೆಲ್ಲ. ಇಲ್ಲಿ ನೋಡಿ ರಷ್ಯಾ ಇದೆ. ರಷ್ಯಾ ದೊಡ್ಡ ಕಂಟ್ರಿ ಇದು ವರ್ಲ್ಡ್ನಲ್ಲಿ. ಕಾರಾಸಿ ನೋಡಿ ಫೇಮಸ್ ಇದೆ. ಲ್ಯಾಪ್ಟೇವ್ ಸಿ ಇಲ್ಲಿದೆ. ಈಸ್ಟ್ ಸೈಬೀರಿಯನ್ ಸಿ ಇದೆಲ್ಲ ತುಂಬ ಫೇಮಸ್. ಇವೆಲ್ಲ ಭಾಳ ಇಂಪಾರ್ಟೆಂಟು. ಬೆರೆಂಟ್ ಸಿ ನೋಡಿ, ಇಲ್ಲಿ ಬಿಫೋರ್ ಸಿ ಬೆಫಿನ್ ವೇ ಇತ್ತು, ಇಲ್ಲಿ ಬೆರೆಂಟ್ ಸಿ ಇದೆ. ಇದು ರಷ್ಯಾ. ಆಮೇಲೆ ಇದು ಬೇರಿಂಗ್ ಸಿ, ಇದು ಕೂಡ ಇಂಪಾರ್ಟೆಂಟ್ ಇದೆ, ಬೇರಿಂಗ್ ಸಿ. ನೆಕ್ಸ್ಟ್ ಇದು ಕಜಕಿಸ್ತಾನ್, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದು, ಇಲ್ಲಿ ಬರುತ್ತೆ ನೋಡಿ. ಆಮೇಲೆ ಕಿರ್ಗಿಸ್ತಾನು, ಉಜ್ಬೇಕಿಸ್ತಾನು, ಅಜರ್ಬೈಜಾನು, ಆಮೇಲೆ ಕ್ಯಾಸ್ಪಿಯನ್ ಸಿ ಭಾಳ ಇಂಪಾರ್ಟೆಂಟು, ಬ್ಲ್ಯಾಕ್ ಸಿ ಇಂಪಾರ್ಟೆಂಟು, ಅರಲ್ ಸಿ ಇಂಪಾರ್ಟೆಂಟು. ಓಕೆ, ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನೋಡಿ ಇದು ಇಂಡಿಯಾ.
ಇಂಡಿಯಾದಲ್ಲಿ ಇಲ್ಲಿ ನೋಡಿ ಅರೇಬಿಯನ್ ಸಿ, ಈ ಕಡೆ ಬೇ ಆಫ್ ಬೆಂಗಾಲು, ಇಲ್ಲಿ ಲಂಕಾ ಇದೆ ನೋಡಿ ಶ್ರೀಲಂಕಾ, ಅಂಡಮಾನು, ಇಲ್ಲಿ ಸಿಂಗಾಪುರ್ ಇದರೆಲ್ಲ ಈ ಸೈಡ್ ಬರುತ್ತೆ. ಕೋಕೋಸ್ ಐಲ್ಯಾಂಡ್, ಸಿಂಗಾಪುರು, ಚೈನಾ ಇಲ್ಲಿದೆ ನೋಡಿ. ಓಕೆ, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಇಲ್ಲಿ ಬರುತ್ತೆ. ಇಲ್ಲೆಲ್ಲ ತುಂಬಾ ಇಂಪಾರ್ಟೆಂಟು. ಡೀಟೇಲ್ಸ್ ಆಗಿ ಹೋಗುವಾಗ ನೋಡೋಣ. ಈಸ್ಟ್ ಸಿನಚಿ ಮತ್ತು ಸೌತ್ ಸಿನಚಿ ಅಂತ ಬರುತ್ತೆ, ಭಾಳ ಇಂಪಾರ್ಟೆಂಟು. ಇದು ಜಪಾನ್ ಇಲ್ಲಿ ಬರುತ್ತೆ. ಜಪಾನಲ್ಲಿ ಐಲ್ಯಾಂಡ್ ಇದೆ, ಅವೆಲ್ಲ ನೋಡೋಣ. ಹೊನ್ಸು ಕ್ಯುಕು ಎಲ್ಲ ಬರುತ್ತೆ. ನೆಕ್ಸ್ಟ್ ಇದು ತೈವಾನ್ ಇಲ್ಲಿದೆ ನೋಡಿ. ಫಿಲಿಪೈನ್ಸ್ ಇಲ್ಲಿದೆ, ಇದು ಫಿಲಿಪೈನ್ಸು. ಇಂಡೋನೇಷಿಯಾ, ಆಮೇಲೆ ಪಾಪ್ ನ್ಯೂ ಗಿನಿಯಾ ನೋಡಿ ಇಲ್ಲಿ. ನೆಕ್ಸ್ಟ್ ಬರುತ್ತೆ ಮಾರ್ಷಲ್ ಐಲ್ಯಾಂಡ್, ನ್ಯೂಸ್ನಲ್ಲಿ ಇತ್ತಿದು. ಕಿರಿಬೆಟ್ಟಿ, ಇದನ್ನು ನ್ಯೂಸ್ನಲ್ಲಿ ಇದೆ. ಇವೆಲ್ಲ ತುಂಬ ವರ್ಲ್ಡ್ ಮ್ಯಾಪ್ನಲ್ಲಿ ಕ್ವಶನ್ಸ್ ಬರುತ್ತೆ, 1 or 2 ಕ್ವಶನ್ಸ್, ಸಮ್ಟೈಮ್ಸ್ 3 ಕ್ವಶನ್ಸ್ ಕೂಡ ಬರುತ್ತೆ. ವರ್ಲ್ಡ್ ಮ್ಯಾಪ್ ವ್ಯೂನ ಜಸ್ಟ್ ನಮಗೆ ಏನೇನು ಎಲ್ಲೆಲ್ಲಿ ಇದೆ ಅನ್ನೋ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಶಾರ್ಟ್ ವಿಡಿಯೋ ಮಾಡ್ತಾ ಇರೋದು. ಇಲ್ಲ ಆಸ್ಟ್ರೇಲಿಯಾ ನೋಡಿ, ಆಸ್ಟ್ರೇಲಿಯಾ ಎಲ್ಲಿದೆ, ಲಾಸ್ಟ್ ಇದೆ ನೋಡಿ. ಇದು ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಕರೀತಾರೆ. ಎಮ್ ಎ ಪಿ ಎಚ್ ಡಿ, BSc MA PhD ಅಂತ ಮಾಡಿದ್ರೆ ಇವೆಲ್ಲ ಪ್ಲೇಸ್ಗಳು ನಾ ಹೇಳ್ತೀನಿ ಮುಂದೆ ಏನೇನಂತೆ. ಅಡಿಲೈಡು, ಬ್ರಿಸ್ಬೇನು ಇವೆಲ್ಲ ಬರುತ್ತೆ. ಇದು ತಾಸ್ಮೆನ್ ಸಿ, ಇದು ತಾಸ್ಮನ್ ಇಲ್ಲಿದೆ ನೋಡಿ. ಇದು ನ್ಯೂಜಿಲ್ಯಾಂಡ್, ಲಾಸ್ಟಿಗಿರೋದು ನ್ಯೂಜಿಲ್ಯಾಂಡ್. ಇದು ಯಾರ ತಂಟೆನೂ ಬೇಡ, ದೂರ ಇದೆ ನ್ಯೂಜಿಲ್ಯಾಂಡು. ಓಕೆನಾ. ಇಲ್ಲಿ ಬರುತ್ತೆ ಫಿಜಿ ಬರುತ್ತೆ, ಅವೆಲ್ಲ ಕೊರಲ್ ಐಲ್ಯಾಂಡ್ ಇಲ್ಲ ಸಿ ಇಲ್ಲಿ ಬರುತ್ತೆ. ಸೊಲೊಮನ್ ಐಲ್ಯಾಂಡು, ಇದು ಕಾಂಟ್ರವರ್ಸಿ ಆಗಿದೆ, ಗೊತ್ತಿದೆಯಲ್ಲ ನ್ಯೂಸ್ನಲ್ಲಿ. ಇದೇನು ವರ್ಲ್ಡ್ ಮ್ಯಾಪ್, ಇದು ಎಷ್ಟು 7 ಕಾಂಟಿನೆಂಟ್ಸು, ಇಲ್ಲ ವರ್ಲ್ಡ್ ಮ್ಯಾಪು. ನೆಕ್ಸ್ಟ್ ನೋಡಿ, ಇದು ಆರ್ಟಿಕ್, ವೆಡಲ್ ಸಿ ಬರುತ್ತಲ್ಲ, ಅಂಟಾರ್ಟಿಕ್. ಇದು ಮೇಲಿರೋದು ಆರ್ಟಿಕ್ ಕ್ವಶನ್ಸ್, ಇದು ಗೊತ್ತಾಯ್ತಲ್ಲ ನೋಡಿ. ಸ್ವೀಡನ್ ಇದೆ. ಇದು ಜಸ್ಟ್ ಓವರ್ ವ್ಯೂ ಆಫ್ ದಿ ಮ್ಯಾಪ್ ಅಷ್ಟೇ. ನೆಕ್ಸ್ಟ್ ಡೀಟೇಲ್ಸ್ ಆಗಿ ನಾವು ನೋಡೋಣ. ಜಸ್ಟ್ ಓವರ್ ವ್ಯೂ ಗೊತ್ತಿರಲಿ ಅಂತೇಳಿ ಈ ಶಾರ್ಟ್ ವಿಡಿಯೋ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು.